ಮೆಂಟಲ್ಲೂ ಹೇಳಿದ್ದಾರೆ. ಪೊಲೀಸರು ಫೈನಾನ್ಸರ್ಗಿಂತ ತುಂಬ ಇದಾಗೋಗ್ಬಿಟ್ಟಿದ್ದಾರೆ ಅಂತ ವಸೂಲಿ ಮಾಡಿಕೊಡೋ ದಂಧೆಗೆ ಇಳಿದ್ಬಿಟ್ಟಾರೆ. ನಾನು ಅವನಿಗೆ 3 ಲಕ್ಷ ಕೊಟ್ಟಿದ್ದೀನಿ, ಇನ್ನೂ ಕೊಡ್ತಾ ಇಲ್ಲ, ಸ್ವಲ್ಪ ಬಂದು ವಿಚಾರಿಸಿ ಮಾಡಿದ್ಬಿಟ್ರೆ ಅವ್ರೊಂದು 50,000 ಇಸ್ಕೊಂಡ್ಬಿಟ್ಟು 2.5 ಲಕ್ಷಗಳನ್ನು ಕೊಟ್ಟಿರೋ ಕೇಸು ಬೆಳಗ್ಗೆ ಸಂಜೆ ಮನೆ ಹತ್ರ ತಿರುಗ್ಬಿಡ್ತಾರೆ ಅವರು. ಸಾಹೇಬ್ರು ಕರೀತಾರವ, ಇಷ್ಟೇ ಬರೋದು ನಿಮ್ಮ ಮನೆ ಹತ್ರ. ಸಾಹೇಬ್ರು ಕರಿತಾರೆ, ಬರ್ಬೇಕು. ಯಾರು ಸಾಹೇಬರು ಯಾರಿಗೆ ಗೊತ್ತಿಲ್ಲ, ಯಾರು ಸಾಹೇಬನೇ ಗೊತ್ತಿಲ್ಲ, ಅವನ ಹೆಸರು ಅವ್ರಿಗೆ ಗೊತ್ತಿರಲ್ಲ. ಪೊಲೀಸ್ ಸ್ಟೇಷನ್ಗೆ PC ಬರ್ತಾನೆ ಮನೆ ಹತ್ರ, ಸಾಹೇಬ್ರು ಕರಿತಾ ಇದ್ದಾರೆ ಬರೋ, ಸಾಹೇಬ್ರು ಕರಿತಿದ್ದಾರೆ ಬರೋ, ಎಲ್ಲರೂ ಹೋಗ್ಲಿ ಸಾಹೇಬ್ರು ಕರಿತಾ ಇದ್ದಾರೆ ಬರೋ. ಯಾಕೆ ಅವ್ರಿಗೆ ಸಾಹೇಬ್ರು ಅಂತೀರಾ? ಅವ್ರಿಗೆ ಒಂದು ಡಿಸಿಗ್ನೇಷನ್ ಇಲ್ಲ. PSI ಕರಿತಾನೆ, PI ಪೊಲೀಸ್ ಇನ್ಸ್ಪೆಕ್ಟರ್ ಕರಿತಾನೆ, SP ಕರಿತಾನೆ. ಸಾಹೇಬ 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 ಹೇಗೆ ಅದು ಸಾಹೇಬ ಆಗ್ತಾನೆ? ಇಂಗ್ಲೀಷ್ನವರು ಬಿತ್ತೋದಂಥ ಬೀಜಗಳು ಸಾವೆಲ್ಲ ನೋಡಿ. ಆ ರೀತಿ ಇದು ಮಾಡಿದರೆ ಸಿವಿಲ್ ಕೇಸಲ್ಲಿ ಕೂಡ ಪೊಲೀಸ್ ಇನ್ವಾಲ್ವ್ ಆಗ್ತಾರೆ ಅನ್ನೋದಕ್ಕೆ ಒಂದು ಕೇಸಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಾನೇ ಸ್ವತಃ ಹೋಗಿ ನಾನೇ ಸ್ಟೇ ಇಂಜೆಕ್ಷನ್ ತಗೊಂಬಂದು ಸ್ಟೇ ಮಾಡಿದ್ದೀನಿ, ಕಟ್ಟಬಾರ್ದು ಅಂತ ಹೇಳಿ ಸಾಹೇಬ್ರ ಕಡೆಯಿಂದ ಆರ್ಡರ್ ಮಾಡಿಸ್ಕೊಂಡು ಹೋಗಿ ತಗೊಂಡೋಗಿ ಸ್ಟೇಷನ್ಗೆ ಕೊಟ್ಟೆ. ನೋಡಿ ಸ್ವಾಮಿ ಇನ್ನೂ ಕಟ್ತಾ ಇದ್ದಾರೆ, ಹೋಗಿ ನಮಗೆ ಹೆಲ್ಪ್ ಮಾಡಿ ಅಂತೇಳಿ ಪೊಲೀಸರಿಗೆ ಕೊಟ್ಟರೆ, ಇದು ಸಿವಿಲ್ ಮ್ಯಾಟ್ರು, ನೀನು ಅಲ್ಲೇ ಹೋಗಿ ಕೇಳು ಅಂತ ಹೇಳಿದ್ರು. ಸಿವಿಲ್ ಮ್ಯಾಟ್ರನ್ನೇ ನಾನು ಅಲ್ಲೇ ಕೇಳಬೇಕು ಅಂದರೆ ಸಿವಿಲಲ್ಲಿ ಆಲ್ರೆಡಿ ಇಟ್ ಇಸ್ ಸ್ಟೇಡ್ ಅಲ್ವಾ? ಓಕೆ, ಅಂತ ಬಂದಿದೆ. ನೀವು ಜಡ್ಜನ್ನು ಕರ್ಕೊಂಡು ಹೋಗು ಅಂದರು. ನನಗೆ ವಂಡರ್ ಆಯಿತು, ವಾಟ್ ಇಸ್ ದಿಸ್?